ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬೆಂಗಳೂರಿನಲ್ಲಿ ನಾವು ಹಳ್ಳಿನ ನೋಡ್ಬೋದು ಅಂತ ಹೇಳಿದರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಾವು ಹೋಗಿರೋದು ಇಲ್ಲಿ ಹತ್ತಿರದಲ್ಲಿರುವಂತಹ ರಂಗೋಲಿ ಗಾರ್ಡನ್ಸ್ ಅಂತ ಹೇಳಿಬಿಟ್ಟು. ಇಲ್ಲಿ ರಂಗೋಲಿ ಗಾರ್ಡನ್ಸಲ್ಲಿ ಮಂಗಳೂರು ಶೈಲಿಯ ಮನೆ, ಹಾಗೆ ಅಕ್ಕಸಾಲಿಗರ ಮನೆ, ಕುಂಬಾರರ ಮನೆ ಎಲ್ಲನೂ ಇತ್ತು. ಹಾಗೆ ಸುಮಾರು ವಿಷಯಗಳನ್ನು ಕಲ್ತ್ಕೊಳ್ಳೋಕ್ಕೆ ಸಿಕ್ತು. ಅಲ್ಲಿ ಹಳ್ಳಿಯಲ್ಲಿ ಯಾವುದೆಲ್ಲ ಇರುತ್ತೆ, ಯಾವ ಥರ ಇರುತ್ತೆ ಅದೆಲ್ಲವೂ ಇತ್ತು. ಇದೆಲ್ಲ ನಿಮಗೆ ನಿಜವಾದ ಮನುಷ್ಯರೇ ಕೂತಿರೋ ಥರ ನಿಮಗೆ ಕಾಣ್ಬೋದು. ಆದರೆ ಎಲ್ಲದೂ ಕೂಡ ಸ್ಕಲ್ಪ್ಚರ್, ಇದು ಎಲ್ಲನೂ ಸ್ಟ್ಯಾಚ್ಯೂ. ಇದು ಒಂದು ದಿನಸಿ ಅಂಗಡಿ ಟೈಪ್. ಇದರಲ್ಲಿ ಎಲ್ಲನೂ ಅಷ್ಟೇ ನೋಡಿ, ಒಂದು ಗೋಣಿಯಲ್ಲಿ ಈರುಳ್ಳಿ ಇದೆಲ್ಲ ಕೂಡ ಸ್ಟ್ಯಾಚ್ಯೂ ಸ್ಕಲ್ಪ್ಚರ್ ಮಾಡಿರುವಂಥದ್ದು. ಟೈಲರಿಂಗ್, ದರ್ಜಿ ಅಂಗಡಿ, ಇದೆಲ್ಲ ಕೂಡ ಅಲ್ಲಿ ಯಾರೂ ನಿಜವಾದ ಮನುಷ್ಯರಲ್ಲ. ಬಟ್ ನಮಗೆ ನೋಡಿದರೆ ಕಣ್ಣಿಗೆ ಕಟ್ಟೋ ಥರ ನಿಜವಾದ ಮನುಷ್ಯರ ಥರನೇ ಕಾಣಿಸುತ್ತೆ. ಬೆಂಗಳೂರಲ್ಲಿ ನಮಗೊಂದಿನ ಒಂದು ಹಳ್ಳಿ ಜೀವನ ಕಳಿಬೇಕು ಅಂತ ಹೇಳಿದರೆ ರಂಗೋಲಿ ಗಾರ್ಡನ್ಸಿಗೆ ಹೋಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ನೋಡಿ, ಇದು ಒಂದು ಜ್ಯೋತಿಷಿಗಳು ಅದೆಲ್ಲ ಇರ್ತಾರಲ್ಲ ಮೊದಲಿನ ಕಾಲದಲ್ಲಿ, ಅವ್ರ ಮನೆ ಹೇಗಿರುತ್ತೆ, ಚಾವಡಿಲಿ ಕೂತು ಹೇಗೆ ಹೇಳ್ತಾರೆ ಅನ್ನೋದೆಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಸೊ ಇದು ನೋಡಿ, ಇದು ಎಲ್ಲ ಕಡೆ ಬೋರ್ಡ್ ಕೂಡ ಹಾಕಿದ್ರು ಏನೇನದು ಅಂತ. ಅದಕ್ಕೆ ಪ್ರತಿಯೊಂದಕ್ಕೂ ಎಕ್ಸ್ಪ್ಲನೇಷನ್ ಅಂದರೆ ವಿವರಣೆ ಸಹಿತ ಹಾಕಿದರು. ಇದು ಹಳೆ ಕಾಲದಲ್ಲಿ ಮದುವೆ ಮನೆ ಆ ಥರ ಹೇಗಿತ್ತು ಅಂತ ಹೇಳಿಬಿಟ್ಟು. ನೋಡಿ, ಒಂದು ಮಂಗಳೂರು ಮೂಲದ ಮನೆ ಈ ಥರ ಎಲ್ಲ ಪ್ರತಿಯೊಂದು ಕೂಡ ಇತ್ತು. ಜಾನಪದ ಶೈಲಿ ಮನೆ ಆಗಿರಲಿ, ಮೀನುಗಾರರ ಮನೆ ಹೇಗಿರುತ್ತೆ ನೋಡಿ, ಮದುಮಗಳು ಥರ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಎಲ್ಲ ರಿಯಲ್ ಅಂತ ಅನಿಸುತ್ತೆ, ಬಟ್ ನಿಜಕ್ಕೂ ಇದೆಲ್ಲನೂ ಸ್ಕಲ್ಪ್ಚರ್ ಆಗಿತ್ತು. ಇಲ್ಲಿ ನೋಡಿ, ದನ ನಾಯಿ ಎಲ್ಲ ನಿಮಗೆ ರಿಯಲ್ ಅಂತ ಅನ್ಸುತ್ತಲ್ವ ಈ ಥರ ನೋಡಬೇಕಾದ್ರೆ, ಬಟ್ ಎಲ್ಲ ಕೂಡ ಸ್ಟ್ಯಾಚ್ಯೂ. ಈ ಥರ ಒಂದು ಹಳ್ಳಿ ಶೈಲಿಯ ಒಂದು ಚಿತ್ರಣನ ನೋಡಬೇಕು ಅಂತ ಹೇಳಿದರೆ ನಾವು ರಂಗೋಲಿ ಗಾರ್ಡನ್ಸ್ ಅಂತ ಬೆಂಗಳೂರಲ್ಲಿರುವಂಥದ್ದು ಯಲಹಂಕದ ಹತ್ತಿರ ಆಗುತ್ತೆ, ಅಲ್ಲಿ ಹೋಗ್ಬೋದು. ಸೊ ಅಲ್ಲಿ ಹೋಗಿ ನೋಡಿದರೆ ನಮಗೆ ನಿಜಕ್ಕೂ ಸಿಗುತ್ತೆ. ಸೊ ನೋಡಿ, ಇದೆಲ್ಲನೂ ಹೇಗಿದೆ, ಇಲ್ಲಿ ಮಕ್ಕಳಿಗೆ ಊಟ ಮಾಡಿಸುವಂಥದ್ದು. ಇಲ್ಲಿ ಒಂದು ಕೊಟ್ಟಿಗೆನೇ ಇದೆ, ದನದ ಕೊಟ್ಟಿಗೆ ಥರನೇ ಇದೆ. ಇದು ನಾವು ನೋಡಿದರೆ ಇದು ಆ್ಯಕ್ಚುಲಿ ರಿಯಲ್ ಆಗಿ ದನದ ಕೊಟ್ಟಿಗೆ ಅನ್ನೋ ಥರ ಇರುತ್ತೆ. ಬಟ್ ನೋಡಿ, ಇದು ಆ್ಯಕ್ಚುಲಿ ಒಂದು ಧಾರವಾಡ ಕಡೆಯ ಶೈಲಿಯ ಮನೆ. ಇದು ತೊಟ್ಲಲ್ಲಿ ಮಗುವನ್ನ ಮಲಗಿಸ್ಕೊಂಡಿರುವಂಥದ್ದು. ಇಲ್ಲಿ ಒಬ್ಬರು ನೋಡಿ ಮಜ್ಜಿಗೆ ಕಡಿತಾ ಇರೋವಂಥದ್ದು, ಹಾಗೆ ಇನ್ನೊಬ್ಬರು ಇಲ್ಲಿ ರೊಟ್ಟಿ ತಟ್ತಾ ಇರೋವಂಥದ್ದು ಒಳಗಡೆ. ಹೀಗೆ ಪ್ರತಿಯೊಂದಕ್ಕೂ ವಿವರಣೆ ಕೊಡ್ತಾ ಹೋದರೆ ತುಂಬಾ ಇದೆ. ಇಲ್ಲೊಂದು ಮಗುವನ್ನು ಸ್ನಾನ ಮಾಡಿಸುವಂಥದ್ದು, ಪ್ರತಿಯೊಂದು ಕೂಡ ಒಂದು ನ್ಯಾಚುರಲ್ ಆಗಿ ಅದನ್ನು ಕೆತ್ತಿದ್ರೆ ಹಾಲು ಕರೆಯುವಂಥದ್ದು ಎಲ್ಲ ಕೂಡ ಇಲ್ಲಿ ಪ್ರತಿಯೊಂದು ಕೂಡ ಅಷ್ಟೇ ನ್ಯಾಚುರಲ್ ಆಗಿ. ನಿಮಗೆ ಕೊಟ್ಟಿಗೆ ದನದ ರಿಯಲ್ ದನ ಅಂತ ಅನಿಸ್ಬೋದು, ಬಟ್ ಅಲ್ಲ, ಇದೆಲ್ಲ ಕೂಡ ಸ್ಕಲ್ಪ್ಚರ್. ಇಲ್ಲಿ ಪ್ರತಿಯೊಂದು ಕೂಡ ಒಬ್ಬರು ರಾಗಿ ಬೀಸೋದು, ಕಲ್ಲಲ್ಲಿ ಹಿಟ್ಟುಗಳನ್ನು ಬೀಸೋದು, ಈ ಥರ ಎಲ್ಲ ಮಾಡಿದ್ದಾರೆ. ಎಲ್ಲ ಕಡೆನೂ ಆ ಭಾಗದ ಶೈಲಿಯ ವಿವರಣೆಗೆ ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿ ಎಲ್ಲ ಇದು ಕೊಟ್ಟಿದ್ರು. ಏನು ಅಂದರೆ ಮೈಕಲ್ಲಿ ಎಲ್ಲ ಅನೌನ್ಸ್ ಅಂದರೆ ರೇಡಿಯೋದಲ್ಲಿ ಹಾಕಿದ್ರು ವಿವರಣೆಗಳನ್ನು. ಸೊ ಹಾಗೆ ಯಾವುದೇ ಸ್ಕಲ್ಪ್ಚರ್ನ ಮುಟ್ಟಬಾರ್ದು ಅಂತ ಇತ್ತು, ಬಟ್ ಎಲ್ಲ ವೀಡಿಯೋಸ್ ಕೂಡ ಮಾಡ್ಕೊಳ್ಬೋದು. ಅಲ್ಲಿ ಜನರು ಅಂತ ಇದ್ದಿದ್ದು ಒಂದು ಹೋಗಿರುವಂಥವ್ರು ಅಂದರೆ ಪ್ರವಾಸಿಗರು ಬಿಟ್ಟರೆ, ಮತ್ತೆ ಕ್ಲೀನ್ ಮಾಡ್ತಾರಲ್ಲ, ಕ್ಲೀನ್ ಮಾಡೋರು ಇದ್ರಷ್ಟೇ, ಸ್ವಚ್ಛಗೊಳಿಸೋರು ಬಿಟ್ಟರೆ ಬೇರೆ ಅದೆಲ್ಲ ಕೂಡ ನೋಡಿ, ರಿಯಲ್ ಆಗಿ ಹೇಳೋದಾದರೆ ನೇಕಾರರು, ದರ್ಜಿ ಅದು ಇದು ಅಂದರೆ ಎಲ್ಲ ಕೂಡ ಸ್ಕಲ್ಪ್ಚರ್. ಅದು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಒಂದಿನ ನಾವು ಒಂದು ಅರ್ಧ ದಿನ ಕಳಿಬೋದು. ದೂರ ಇದ್ದರೆ ಒಂದು ದಿನ ಬೇಕಾಗುತ್ತೆ, ಯಾಕಂದರೆ ಪ್ರಯಾಣ ಮಾಡೋದಕ್ಕೆ ಅಂತಲೇ ಒಂದು ಸ್ವಲ್ಪ ಸಮಯ ತಗೊಳುತ್ತಲ್ವ. ಸೊ ಅಷ್ಟು ಬೇಕಾಗತ್ತೆ, ಹಾಗಾಗಿ ಅಷ್ಟು ಟೈಮ್ ತಗೊಳುತ್ತೆ. ಇಲ್ಲಿ ಒಂದು ವರಾಂಡದಲ್ಲಿ ಕೂತಿರುವಂಥದ್ದು ಎಲ್ಲ ಕೂಡ ಅಷ್ಟೇ ಸ್ಕಲ್ಪ್ಚರ್. ಇದು ಒಂದು ಕುಟುಂಬ ಹೇಗಿರುತ್ತೆ, ಕುಟುಂಬ ಹೇಗಿರುತ್ತೆ, ಇಲ್ಲಿ ನೋಡಿ ಬೀಸೋ ಅಂಥದ್ದು, ಇದು ಕಸ ಹೆಕ್ಕುವಂಥದ್ದು, ಇದರಿಂದ ಎಲ್ಲನೂ ತುಂಬಾ ಚೆಂದಾಗಿರುತ್ತೆ. ನಾನೊಂದು ಮೂವಿ ಟೈಪಲ್ಲಿ ಶೂಟ್ ಮಾಡಿದ್ದೀನಿ, ನೀವು ಇದನ್ನು ನೋಡ್ಬೋದು. ತುಂಬಾ ಸಕ್ಕತ್ತಾಗಿದೆ. ಇದು ತೊಟ್ಟಿ ಮನೆ ಅಂತ ಹೇಳ್ಬಿಟ್ಟು, ಹಳೆ ಕಾಲದಲ್ಲಿ ತೊಟ್ಟಿ ಮನೆ ಇರುತ್ತಲ್ವ, ಇದು ನಿಜವಾಗ್ಲೂ ಹಾಗೆ ಮಾಡಿದ್ದಾರೆ. ನನಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಇದು ತೊಟ್ಟಿ ಮನೆ ಅಂತೇಳಿ. ನೀವು ಇದನ್ನು ನೋಡ್ಬೋದು, ತೊಟ್ಟಿ ಮನೆಗಳು ಹೇಗಿರುತ್ತೆ ಅಂತ. ಎಲ್ಲ ಮನೆಗಳಲ್ಲಿ ನೋಡಿ, ನಾಯಿ ಮರಿ ಇದು ಈ ಥರ ಎಲ್ಲ ಮನೆಗಳಲ್ಲಿ ಹೆಂಗಿರುತ್ತೆ ಅದೇ ಥರ ಫೋಟೋಗಳೆಲ್ಲ ನಾವೀಗ ಮನೆ ಎದುರುಗಡೆ ವರಾಂಡದಲ್ಲಿ ದೇವ್ರ ಫೋಟೋ ಆಗಿರಲಿ, ಮನೆಯ ಕುಟುಂಬದ ಸದಸ್ಯರ ಫೋಟೋ ಆಗಿರಲಿ ನೇತು ಹಾಕ್ತೀವಲ್ಲ, ಹಾಗೇ ಅವ್ರು ಕೂಡ ಅಲ್ಲಿ ಹಾಕಿದ್ರು. ಒಂದು ರಿಯಲ್ ಫೀಲ್ ಇತ್ತು, ರಿಯಲ್ ವಿಲೇಜ್ ಫೀಲ್ ಕೊಡುವಂಥದ್ದು, ಹಳ್ಳಿಯ ಫೀಲ್ ಕೊಡುವಂತಹ ಇದಾಗಿತ್ತು. ಹಾಗೆ ನಾವು ಹೋಗಿ ಒಂದು ಅರ್ಧ ದಿನ ಕಳೆದ್ಬಿಟ್ಟು ಬಂದ್ವಿ ಅಲ್ಲಿ.
ನೀವು ಗೂಗಲಲ್ಲಿ ಹೊಡೆದ್ರೆ ಯಲಹಂಕಕ್ಕೆ ಹತ್ರ ಆಗುತ್ತೆ, ರಂಗೋಲಿ ಗಾರ್ಡನ್ಸ್ ಅಂತ ಕೊಟ್ಟರೆ ನಿಮಗೆ ಬಸ್ ಸಿಗತ್ತೆ. ನೀವು ಅಲ್ಲೇ ಆಸ್ಪಾಸ್ನಲ್ಲಿರೋರಾದರೆ ಒಂದು ಅರ್ಧ ದಿನದಲ್ಲಿ ಕವರ್ ಮಾಡ್ಬೋದು. ಹಾಗೆ ಮತ್ತು ನಾನು ಹೇಳೋದಾದರೆ ಅಲ್ಲಿ ಪುಸ್ತಕ ಮಾರಾಟ ಮಾಡ್ತಾಯಿದ್ರು. ಪುಸ್ತಕ ಮಾರಾಟ ಮಾಡೋದನ್ನು ಇದು ಅಲ್ಲಿ ಸ್ಟಾಲಿಂದ ನಾವು ತೊಗೊಂಡ್ವಿ ಒಂದು ಪುಸ್ತಕ. ಅಲ್ಲಿ ಅವರು ಬರಹಗಾರರೇ ಒಬ್ಬರು ಇದ್ದರು, ಒಲವಿನ ಭಾವ ಅಂತ ಸಮಥಿಂಗ್ ಬುಕ್ ಒಂದು ತೊಗೊಂಡ್ವಿ. ಹಾಗೆ ಅಲ್ಲಿ ಮತ್ತೆ ಬೇಕು ಅಂದರೆ ಕೆಲವೊಂದು ಈ ಏನು ಚಾಕ್ಲೇಟ್ಸ್ ಎಲ್ಲ, ನೈಸರ್ಗಿಕ ಚಾಕ್ಲೇಟ್ಸ್ ಇದು ಸೇಲ್ ಮಾಡೋವಂಥದ್ದು, ಮತ್ತು ಕೆಲವೊಂದೆಲ್ಲ ಸುಮಾರಿಗೆಲ್ಲ ಇತ್ತು. ಅಂದರೆ ಸ್ಟಾಲ್ಗಳು, ಈಗ ಡ್ರೆಸ್ ಸ್ಟಾಲ್ ಆಗಿರಲಿ, ತಿಂಡಿಗಳಿರೋದು, ಮತ್ತು ನಮಗೆ ಪಾಟರಿ ಮಾಡೋದಕ್ಕೆ ಕೂಡ ಇತ್ತು. ನಾನೊಂದು ಪಾಟರಿ ಮಾಡಿದ್ದೆ, ಅದರ ವೀಡಿಯೋನ ಎಂಡಿಗೆ ಹಾಕಿದ್ದೆ. ಪಾಟರಿ ಮಾಡೋದಕ್ಕೆ ಮತ್ತು ಇದು ಶಾರ್ಟ್ ಮಾಡೋದಕ್ಕೆ, ಅಂದರೆ ಒಂದು ಸೆಂಟರ್ಗೆ ನಾವು ಶಾರ್ಟ್ ಮಾಡ್ತೀವಿ ಅಂತ ಹೇಳಿದೆ ಆದರೆ ಒಂದು ಆ ಥರದ್ದು ಗೇಮ್ಸ್ಗಳೆಲ್ಲ ಕೂಡ ಇತ್ತು. ಹಾರ್ಸ್ ರೈಡ್ ಈ ಥರದ್ದೆಲ್ಲ ಇತ್ತು, ಅದೆಲ್ಲ ಮಾಡ್ಕೋಬೋದು. ಅದಕ್ಕೆಲ್ಲ ಸಪ್ರೇಟ್ ಚಾರ್ಜು. ಹೀಗೆ ನಾವು ಹೋಗೋದಾದರೆ ಪರ್ ಹೆಡ್ 250 250 ಒಬ್ಬರಿಗೆ. 3 ವರ್ಷದ ಕೆಳಗಿನ ಮಕ್ಕಳಿಗೆ ಫ್ರೀ ಆಗಿರುತ್ತೆ, 3 ವರ್ಷದಿಂದ ಮೇಲ್ಪಟ್ಟವರಿಗೆ 150 ಟಿಕೆಟ್. ಸುಮ್ಮನೆ ಹೋಗೋದಕ್ಕೆ 250 ದೊಡ್ಡವರಿಗೆ, ಹಾಗೆ ಮಕ್ಕಳಿಗೆ 150. ಮತ್ತು ನಾವು ಬೇರೆ ಹಾರ್ಸ್ ರೈಡ್ ಅದು ಇದೆಲ್ಲ ಮಾಡ್ತೀವಿ ಅಂದರೆ ಜಾಸ್ತಿ ಆಗುತ್ತೆ. ಪಾಟರಿಗೆ 100 ರೂಪೀಸ್ ಆಗುತ್ತೆ, 90 ರೂಪೀಸ್ ಟಿಕೆಟ್, ಮತ್ತು ಇದು 10 ರೂಪೀಸ್ ಅದು ಆ ಪ್ಲೇಟ್ ಥರ ಕೊಡ್ತಾರೆ, ಅದನ್ನು ಇಟ್ಕೊಂಡು ಬರೋದಕ್ಕೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಹಳೆ ಕಾಲದ ಶಾಲೆ, ಓಪನ್ ಸ್ಪೇಸಲ್ಲಿ ಶಾಲೆಗಳನ್ನು ಮಾಡ್ತಾರಲ್ವ ಅದು. ಇಲ್ಲಿ ನೋಡ್ತಾ ಇರುವಂಥದ್ದು ಪಂಚಾಯಿತಿ ಕಟ್ಟೆ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ. ಹಾಗೆ ದನಗಳ ಸಂತೆ ಇದೆಲ್ಲ ಕೂಡ ಇದರಲ್ಲಿತ್ತು. ಆ ಸ್ಕಲ್ಪ್ಚರ್ಗಳನ್ನು ಪ್ರತಿಯೊಂದನ್ನು ನೋಡಲಿಕ್ಕೆ ಕೂಡ ಏನು ಫ್ರೀ, ಅಂದರೆ ಇದು 250 ರೂಪೀಸ್ ಕೊಟ್ಟರೆ ಅದೆಲ್ಲ ನೋಡ್ಬೋದು. ನೋಡಿ, ಮೀನುಗಾರರು ತೊಗೊಂಡು ಹೋಗುವಂಥದ್ದು ನಾಯಿ, ಅಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ ನೋಡಿ ಅಲ್ಲಿ. ಮತ್ತು ಅದೇ ತುಂಬಾ ಸ್ಟಾಲ್ಗಳಿತ್ತು, ಅದೇ ಬುಕ್ ಸ್ಟಾಲ್ ಇತ್ತು. ನಾನು ಬುಕ್ ತೊಗೊಂಡೆ, ಅದು ಬಿಟ್ಟು ಬೇರೇನು ತೊಗೊಳ್ಳಿ. ಮತ್ತೊಂದು ಪಾಟರಿ ಮಾಡಿದ್ದೆ, ಒಲವಿನ ಭಾವ ಅಂತ ಹೇಳೋ ಒಂದು ಬುಕ್. ಅವರು ಅದೇ ಯಾರು ಆ ಬುಕ್ಕನ್ನು ಬರೆದಿದ್ದಾರೆ ಅವರೇ ಇದ್ದರು ಅಲ್ಲಿ, ಹಾಗಾಗಿ ನಾನು ಅದು ನೋಡಿಕೊಂಡು ತೊಗೊಂಡೆ ನಾನು. ಮತ್ತು ಬೇರೆ ಬೇರೆ ಇದು ಆಟಗಳಿದೆ, ಹಾರ್ಸ್ ರೈಡ್ ಅದು ಇದೆಲ್ಲ ಮಾಡ್ಬೋದು. ಪಾಟರಿ ಒಂದು ಮಾಡಿದೆ, ನನಗೆ ಪಾಟರಿ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು, ಹಾಗಾಗಿ ನಾನು ಪಾಟರಿ ಒಂದನ್ನು ಮಾಡಿದೆ. ಸೊ ಬೇಸಾಯ ಹಳ್ಳಿಗಳಲ್ಲಿ ಯಾವ ಥರ ಇರುತ್ತೆ ಅಂತೇಳಿ ನೋಡಿ ಇದರ ಒಳಗಡೆ ತೋರಿಸಿದ್ದಾರೆ. ಅದೊಂದಷ್ಟು ಕ್ಯಾಪ್ಚರ್ ಮಾಡಿಕೊಡೆ. ನಿಮಗೊಂದು 12 ನಿಮಿಷದ ವೀಡಿಯೋ ಹೇಗೆ ಅಂತ ಹೇಳಿದ್ರೆ ಒಂದು ಮೂವಿ ನೋಡಿರೋ ಥರ ಅನಿಸುತ್ತೆ, ಒಂದು ಹಳ್ಳಿಗೆ ಹೋಗಿ ಬಂದಿರೋ ಥರ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಇಷ್ಟನ್ನು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ನೇಗಿಲನ ರೈತರು ಹೇಗೆ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸಿದ್ದಾರೆ ನೋಡಿ. ಬಟ್ ಇದೆಲ್ಲ ಕೂಡ ರಿಯಲ್ ಅಂತ ಅನಿಸುತ್ತೆ ನಮಗೆ. ಅಲ್ಲಿ ನೋಡಿದ್ರು ಅಷ್ಟೇ, ಇಲ್ಲಿ ಜನ ಇದ್ದಾರಲ್ಲ ಅಲ್ಲಿ ಪಕ್ಕದಲ್ಲಿ ಅಂತ ಅನಿಸುತ್ತೆ. ಬಟ್ ಅದು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಎಲ್ಲ ಸ್ಕಲ್ಪ್ಚರ್ ಆಗಿರೋದ್ರಿಂದ ತುಂಬಾ ಸೂಪರ್ ಆಗಿದೆ. ನೀವು ಒಂದು ಸತಿ ವಿಸಿಟ್ ಮಾಡಿ ಪ್ಲೇಸ್ಗೆ. ಇದು ದನಗಳ ಸಂತೆ ಆಯಿತಾ, ಇಲ್ಲಿ ಅಲ್ಲ ಇದು ತರಕಾರಿ ಸಂತೆಗಳು. ಇದು ತರಕಾರಿ ಸಂತೆ ನಾನು ಹೇಳ್ತಾ ಇರೋವಂಥದ್ದು ನೋಡಿ. ಇಲ್ಲಿ ಇದ್ರ ಹಿಂದೆ ತೋರಿಸಿರೋವಂಥದ್ದು ತರಕಾರಿ ಸಂತೆಗಳು, ಇದೆಲ್ಲ ದನಗಳ ಸಂತೆ. ತುಂಬಾ ಚೆನ್ನಾಗಿದೆ ಆಯಿತಾ. ನೀವು ಒಂದು ಸತಿ ಖಂಡಿತ ವಿಸಿಟ್ ಮಾಡಬೇಕು ಈ ಪ್ಲೇಸನ್ನು. ಕಂಬಳ ಯಾವ ಥರ ಇರುತ್ತೆ ಅದೆಲ್ಲ ಕೂಡ ಅಲ್ಲಿ ಮಾಡಿದ್ದಾರೆ, ಒಂದು ನಮಗೆ ಒಂದು ಸ್ವಲ್ಪ ಹೊತ್ತಿಗೆ ನೋಡೋ ಥರ ನೋಡಿ. ಈ ವಿಡಿಯೋದಲ್ಲಿ ತುಂಬಾ ಇನ್ಫಾರ್ಮೇಷನ್ ಇದೆ. ಏನು ಗೊತ್ತಾ, ಇದೀಗ ದನಗಳ ಸಂತೆ ಅಂತ. ಇದು ಆ್ಯಕ್ಚುಲಿ ಇದು ನಿಮಗೆಲ್ಲ ರಿಯಲ್ ದನಗಳು ಅಂತ ಕಾಣ್ಬೋದು. ಇದು ರಿಯಲ್ ಅಲ್ಲ, ಇದೆಲ್ಲ ಸ್ಟ್ಯಾಚ್ಯೂಸ್, ಸ್ಕಲ್ಪ್ಚರ್. ಇಲ್ಲಿ ಏನು ತೋರಿಸ್ತಿದ್ದಾರೆ ಅಂತ ಹೇಳಿದ್ರೆ ದನಗಳ ವಯಸ್ಸನ್ನು, ಅದರ ಒಸಡು ನೋಡಿ ತಿಳ್ಕೊಬೋದು. ಹಾಗಾಗಿ ಅದನ್ನು ಇಲ್ಲಿ ಮಾಡಿದ್ದಾರೆ ನೋಡಿ. ದನಗಳ ಒಸಡು ನೋಡಿ, ಅದಕ್ಕೆ ಎಷ್ಟು ವಯಸ್ಸಾಗಿದೆ, ಅದಕ್ಕೆ ಏನಾದರೂ ಕಾಯಿಲೆ ಇದೆಯಾ ಅದೆಲ್ಲ ನೋಡಿಕೊಂಡು ಅಂತ ಆ ಥರ ಇದೆಲ್ಲ ಸ್ಕಲ್ಪ್ಚರ್ಸ್ ಆಯಿತಾ ನೋಡಿ. ಎಷ್ಟು ರಿಯಾಲಿಟಿ ಇದೆ ಅಂಥೇಳಿ. ತುಂಬ ಜನ ಇದ್ದಂಗೆ ಅನಿಸುತ್ತೆ, ಬಟ್ ಇದು ದನಗಳ ಸಂತೆ ಅಂತ ಹೇಳ್ಬಿಟ್ಟು. ಬಟ್ ಇದೆಲ್ಲನೂ ಇದು ಸ್ಕಲ್ಪ್ಚರ್. ಇದು ಏನಂದರೆ ಕುಸ್ತಿ ನೋಡಿ. ಅಷ್ಟು ಜನ ಅಲ್ಲಿ ಸುತ್ತ ನಿಂತಿರೋದು ರಿಯಲ್ ಅಂತ ಅನ್ಸುತ್ತಲ್ವ ನಮಗೆ. ಬಟ್ ಇದೆಲ್ಲ ಜನ ಕೂಡ ಪ್ರತಿಯೊಂದು ಮೈನ್ಯೂಟ್ ಪಾರ್ಟಿಕಲ್ ಕೂಡ ಅಲ್ಲಿ ಅದು ಕೆತ್ತಿರುವಂಥದ್ದು, ಅಂದರೆ ಸ್ಕಲ್ಪ್ಚರ್. ಇದು ರಿಯಲ್ ಜನಗಳ ಥರ ಕಾಣಿಸುತ್ತೆ, ಬಟ್ ಇದು ಯಾವುದು ರಿಯಲ್ ಅಲ್ಲ, ಇದೆಲ್ಲ ಸ್ಕಲ್ಪ್ಚರ್. ಬಟ್ ಒಂದು ಹಳ್ಳಿ ಸನ್ನಿವೇಶ ಕೊಡುತ್ತೆ. ಇದು ಹೇಗೆ ಅಂದರೆ ಇದೊಂದು ಹಾಲಲ್ಲಿ ಆ್ಯಕ್ಚುಲಿ ಒಂದು ನಾಮಕರಣ ನಡೀತಾ ಇತ್ತು. ಅಲ್ಲೊಂದು ಹಾಲ್ ಕೂಡ ಇದೆ ಅಲ್ಲಿ, ಒಂದು ಜನಪದ ರಂಗಮಂದಿರ ಅಂಥೇಳಿ. ಅಲ್ಲಿ ಒಬ್ಬರದು ನಾಮಕರಣ ಕೂಡ ನಡೀತಾ ಇತ್ತು. ಸೊ ಇದು
ಇದು ಕಂಬಳದ್ದು ನೋಡಿ, ನಾನು ಆವಾಗಲೇ ಹೇಳಿದೆ ಕಂಬಳ ಅದು ಕೂಡ ಅಲ್ಲಿ ತೋರಿಸಿದ್ದಾರೆ ಅಂತೇಳಿ. ಇದು ಕಂಬಳ ಹೇಗೆ ನಡೆಯುತ್ತೆ ಅಂತೇಳಿ. ಸೊ ಇದು ಕೂಡ ಇದೆ. ಸೊ ಅಲ್ಲೇ ಒಂದು ಹಾಲ್ ಇದೆ, ನಾನು ಅದೇ ಜನಪದ ರಂಗಮಂದಿರ ಸಮಥಿಂಗ್ ನಾನು ಹಾಕಿದ್ದೀನಿ ನಿಮಗೆ ವಿಡಿಯೋದಲ್ಲಿ, ನೀವು ನೋಡ್ಬೋದು. ಸೊ ನಾವು ನೋಡ್ತಾ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದ್ವಿ ನೋಡಿ, ಜನಪದ ರಂಗಮಂದಿರ. ಇಲ್ಲಿ ಒಂದು ನಾಮಕರಣ ನಡೀತಾ ಇತ್ತು. ಸೊ ಅದು ಹಾಗೆ ಒಳಗಡೆ ಒಂದು ಥೀಮ್ ಬೇಸ್ಡ್ ಪ್ರೋಗ್ರಾಮ್ ಏನಾದರೂ ಮಾಡ್ತೀರಾ ಅಂದರೆ ಅಲ್ಲಿ ಜನಪದ ರಂಗಮಂದಿರ ಕೂಡ ಇದೆ. ಥೀಮ್ ಬೇಸ್ಡ್ ಏನಾದರೂ ಪ್ರೋಗ್ರಾಮ್ ಮಾಡ್ತೀರಾ ಅಂತ ಹೇಳಿದರೆ ಪ್ಲೇಟ್ 10 ರೂಪಾಯಿ ಕೊಟ್ಬಿಡಿ. ಕೊಡ್ತೀನಿ. ಹೇಳಿ ಅವ್ರಿಗೆ. ನೀರು ಹಾಕಿ ಕುಡಿಲ್ಲ ಬರಲ್ಲಮ್ಮ, ನೀರು ಕುಡಿಯಕ್ಕೆ ಬರಲ್ಲ. ಚೇಂಜ್ ಇತ್ತ 100 ರೂಪಾಯಿದ ಚೇಂಜ್ ಇಲ್ಲದೆ ಫೋನ್ ಪೇ ಮಾಡಿ. ಇದರಲ್ಲಿ ಪಾಟ್ರಿಗೆ 90 ಮತ್ತು ಒಂದು ಪ್ಲೇಟ್ ಕೊಡ್ತಾರಲ್ಲ ಕೆಳಗಡೆ ಇಟ್ಕೊಂಡು ಬರೋದಕ್ಕೆ, ಅದಕ್ಕೊಂದು 10 ರೂಪಾಯಿ ತೊಗೋತಾರೆ. ಸೊ ಟೋಟಲ್ 100 ಆಗುತ್ತೆ. ಸೊ ಇದು ನಾನು ಮನೆಗೆ ತೊಗೊಂಡು ಬಂದೆ. ಸೊ ನೋಡಿ ಇಲ್ಲೆಲ್ಲ ಸ್ಟಾಲ್ಸ್ಗಳಿದೆ. ಅಲ್ಲಿ ಬುಕ್ ಸ್ಟಾಲಲ್ಲಿ ನಾನು ಭಾವನೆಗಳ ಬದುಕು ಅಂತ, ಒಲವದಾರೆ ಅಂತ ಹೇಳಿದೆ ಅಲ್ವಾ, ಈರಾಚಾರ ಅಕ್ಕಸಾಲಿ ಅಂತ ಹೇಳೋರು ಬರೆದಿರುವಂಥದ್ದು. ಇದೊಂದು ನಾನು ತೊಗೊಂಡಿದ್ದೆ, ಭಾವನೆಗಳ ಬದುಕು. ಆಗಲೇ ನಾನು ನೋಡಿ ಇವರೇ ಇದ್ದರು ಅಲ್ಲಿ ಬರಹಗಾರರೇ. ಸೊ ಇದೊಂದು ತೊಗೊಂಡೆ ನಾನು. ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ, ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.